ಪುನಃ ಸರ್ ಇವತ್ತು ರಾಜೀನಾಮೆ ಕೊಟ್ಟಿರುವಂತದ್ದು ಸಚಿವ ಸ್ಥಾನಕ್ಕೆ ಯಾಕೆ ಸರ್ ಅಷ್ಟು ಬೇಸತ್ತು ಎದಕ್ಕೆ? ಯಾರೇ ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿ ಇರ್ತಾವಮ್ಮ. ನಾನ್ ಸಮುದ್ರದಲ್ಲಿ ಹುಟ್ಟಿದ್ಮೇಲೆ ನೀರ್ ಕುಡಿದೆ ಬದುಕ್ತೀನಿ ಅನ್ನಕ್ ಆಗೋದಿಲ್ಲ. ನಾವು ಒಂದ್ ಸ್ವಲ್ಪ ಏನೋ ತಪ್ಪು ಮಾಡಿರ್ತೀವಿ, ಅದ್ರ ಬಗ್ಗೆ ಟೀಕೆ ಮಾಡಿದ್ರೆ ನನಗೇನು ನೋವಿಲ್ಲ. ಆದ್ರೆ ವೈಯಕ್ತಿಕ ಟೀಕೆ ಮಾಡೋದ್ರ ಜೊತೆಗೆ ನಮ್ ತಂದೆ ತಾಯಿ ಹೆಸರನ್ನ ಇವ್ರು ಎಳಿತಾರಲ್ಲ, ಅಂತವ್ರಿಗೆ ಒಂದ್ ಏನಾದ್ರೂ ಸಮಾಜ ಒಂದ್ ಕಡಿವಾಣ ಹಾಕ್ಬೇಕು. ಇಲ್ದೇ ಇದ್ರೆ ನಮ್ಮಂತವ್ರು ಇಲ್ಲಿ ಬದುಕಬಾರ್ದು, ಅವ್ರಾದ್ರೂ ಬದುಕಲಿ. ಆ ಒಂದು ಸವಾಲ ಸ್ವೀಕಾರ ಮಾಡಿ ಇವತ್ತು ನಾನು ರಾಜೀನಾಮೆ ಕೊಟ್ಟೆ. ಸರ್ ನಿಮ್ ತಂದೆ ಮತ್ತೆ ಅವ್ರ ತಂದೆ ಕೂಡ ಒಂದು ಸ್ನೇಹಿತರು, ಅದೇ ಈ ರೀತಿ ಹೇಳಿಕೆಗಳು ಎಲ್ಲೋ ಒಂದ್ ಕಡೆ ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದಲ್ಲ. ನಾನು ಇವತ್ತು ಅವ್ರ ತಂದೆಗೆ ತಂದೆನೇ ಅಂದಿದ್ದೀನಿ, ಅವ್ರ ತಾಯಿಗೆ ತಾಯಿನೇ ಅಂದಿದ್ದೀನಿ. ಇವತ್ತು ನನ್ನ ತಂದೆ ಬಗ್ಗೆ ಇವ್ರು ಮಾತನಾಡ್ತಾನಂದ್ರೆ ಯಾವ ಸಣ್ಣತನಕ್ಕೆ ಇವ್ರು ಬಂದಿದಾರ ಅದನ್ನ ನಾನು ವಿಚಾರ ಮಾಡ್ಬೇಕಲ್ಲ. ಮಾಡದೇ ಇದ್ರೆ ನನ್ ಮನ್ಸಿಗೆ ನೋವು ಆಗ್ತದೆ. ಸರ್ ರಾಜಕಾರಣ ಅಂದ್ರೆ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಇದ್ದೇ ಇರುತ್ತೆ, ಆದ್ರೆ ಇಷ್ಟು ಬೇಸತ್ತು ರಾಜೀನಾಮೆ ಕೊಡುವುದು ನೋಡಿ, ಇದು ವೈಯಕ್ತಿಕ ಪ್ರತಿಷ್ಠೆ ಪ್ರಶ್ನೆ. ರಾಜಕಾರಣ ಇರ್ತದೆ ಹೋಗ್ತದೆ, ರಾಜಕಾರಣ ಏನ್ ಶಾಶ್ವತ ಅಲ್ಲಲ್ಲ. ನಾವು ಬದುಕೋದು ಶಾಶ್ವತ. ನಮ್ ಬದುಕು ಚೆನ್ನಾಗಿದ್ರೆ ಸ್ವಲ್ಪ 4 ಜನ ನಮ್ಮನ್ನ ನಿಂದನೆ ಮಾಡೋದಾದ್ರೂ ಬಿಡ್ತಾರೆ. ಇಲ್ದೇ ಇದ್ರೆ ಈ ರೀತಿ ನಾವು ದಿನ ಜಗಳಾಡೋದು. ಮತ್ ಇವತ್ತು ರಾಜಕೀಯವಾಗಿ ಅವರು ಸವಾಲ್ ಹಾಕಿ ನೀನ್ ನನ್ನ ವಿರುದ್ಧನೇ ನಿಲ್ ಅಂದಾಗ ನಾನ್ ನಿಲ್ದೆ ಹೋದ್ರೆ ಜನ ಏನ್ ತಿಳ್ಕೊತಾರೆ, ನಾನೇ ತಪ್ಪಿಸ್ತಂತ ತಿಳ್ಕೊತಾರೆ. ಅದಕ್ಕೆ ನಾನು ಈ ಸವಾಲ್ ಈ ಸವಾಲಿಂದ ಈ ನೆಕ್ಸ್ಟ್ ಯಾವ ಕ್ಷೇತ್ರದಲ್ಲಿ ಅದು ನಾನ್ ನಿರ್ಣಯ ಮಾಡೋದಿಲ್ಲ. ಅದು ಯತ್ನಾಳ್ ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿ ಬಂದ್ ನಿಲ್ತೀನಿ. ಅವರಿಗೆ ಪ್ರತಿ ಸವಾಲಾಗಿ ಏನಾದ್ರು ನಾನು ಪ್ರತಿ ಸವಾಲ್ ಹಾಕೋದಿಲ್ಲ, ಇದನ್ನ ಅವ್ರಿಗೆ ಬಿಟ್ಬಿಡ್ತೀನಿ ಅಷ್ಟೇ. ಕಾಂಗ್ರೆಸ್ ನಾಯಕರಿಗೆ ಏನಾದ್ರು ತಿಳಿಸಿದ್ರೆ ಸರ್ ಮೊದ್ಲೇನೆ? ಇಲ್ಲ ತಿಳಿಸಿಲ್ಲ. ಇದು ವೈಯಕ್ತಿಕ ನಿರ್ಣಯ, ಅವ್ರಿಗೆ ನನಗೇನ್ ಸಂಬಂಧ. ಇದಿಷ್ಟು ಸಚಿವರಾಗಿರುವಂತಹ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಐಶ್ವರ್ಯ, ಅಶ್ವೇಗ ನ್ಯೂಸ್, ಬೆಂಗಳೂರು.